ನಮಸ್ಕಾರ ಎಲ್ಲರಿಗೂ. ನವರಾತ್ರಿಯ 4ನೇ ದಿನವಾದ ಇಂದು ನಾವು ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡುತ್ತೇವೆ. ಇವತ್ತಿನ ಬಣ್ಣ ಬಂದು ಅರಿಶಿನ ಬಣ್ಣ ಅಥವಾ ಹಳದಿ ಬಣ್ಣ. ನಾವು ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ ಮತ್ತೆ ಪ್ರಾಸ್ಪರಿಟಿ ಸಿಗುತ್ತೆ. ಹೆಲ್ತ್ ಚೆನ್ನಾಗಿರುತ್ತೆ. ಮನೆಯಲ್ಲಿರೋ ನೆಗೆಟಿವಿಟಿನೆಲ್ಲ ತೆಗೆದಾಕಿ ಮನೆಯಲ್ಲಿ ಪಾಸಿಟಿವ್ನೆಸ್ ತುಂಬಿರುತ್ತೆ. ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದೆರಡು ಬ್ಲೌಸ್ ಇತ್ತು ಸ್ಟಿಚ್ ಮಾಡೋದು. ಸ್ಟಿಚ್ ಮಾಡಿದಾದ್ಮೇಲೆ ಸಂಜೆ ನಾನಿಲ್ಲಿ ರಂಗೋಲಿ ಹಾಕೋತಾ ಇದ್ದೀನಿ. ಹೊಸದೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದರಿಂದ 2 ಚಿಕ್ಕದ ರಂಗೋಲಿ ಹಾಕೊಂಡು ನಾನಿಲ್ಲಿ ಸುತ್ತೂರು ಕೆಮ್ಮಣ್ಣಿಂದ ಬಾರ್ಡ್ರ್ ಬರ್ಕೊಂಡಿದ್ದಾಯಿತು. ಹೊಸಲು ತೊಳೆದೆಲ್ಲ ಹಾಗೆ ಹೂವನ್ನಿಟ್ಟು ಬಾಗಿಲಲ್ಲಿ ದೀಪ ಹಚ್ಚೋದಕ್ಕೆ ಅಂತ ದೀಪಗಳನ್ನೆಲ್ಲ ರೆಡಿ ಮಾಡಿ ಅದಕ್ಕೆ ಬತ್ತಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡಿಟ್ಟು ಬಂದೆ. ಇಲ್ಲಿ ನಾನು ಹಾಲು ಕಾಯಕ್ಕಿಟ್ಟಿದ್ದೆ ನೈವೇದ್ಯ ಮಾಡ್ಕೊಳ್ಳೋಣ ಅಂತ. ಹಾಲು ಕಾಯಕ್ಕಿಟ್ಟು ಹಾಲು 1-2 ಕುದಿ ಬಂದಮೇಲೆ ಚೆನ್ನಾಗಿ ನಾನಿಲ್ಲಿ ಸೇಮಿಯಾ ಮತ್ತು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದು ಸೈಡ್ಗೆ ಇಟ್ಟಿದ್ದೆ. ಅದನ್ನು ಹಾಲ್ಗೆ ಹಾಕಿ 1-2 ಕುದಿ ಕುದಿಸ್ಕೊಂಡು ಸೇಮಿಯಾ ಸ್ವಲ್ಪ ಬೆಂದಾದ್ಮೇಲೆ ನಾನು ಲಾಸ್ಟಲ್ಲಿ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಹಾಕಿ ಸಕ್ಕರೆ ಕರಗೋ ಹಾಗೆ 1 ಕುದಿ ಅಥವಾ 2 ಕುದಿ ಕುದಿಸ್ಕೊಂಡು ಒಂಚೂರು ಏಲಕ್ಕಿನ ಪುಡಿ ಮಾಡಿಬಿಟ್ಟು ಏಲಕ್ಕಿ ಪುಡಿ ಮಿಕ್ಸ್ ಮಾಡಿಕೊಂಡ್ರೆ ಹಾಲಿನ ಪಾಯಸ ರೆಡಿ ಆಗುತ್ತೆ. ಸೇಮಿಯಾ ಪಾಯಸ ರೆಡಿ ಆದಮೇಲೆ ಇದನ್ನು ಬಟ್ಲಿಗೆ ಹಾಕಿ ನಾನು ಒಂದು ಸ್ವಲ್ಪ ದೇವ್ರ ನೈವೇದ್ಯಕ್ಕೆ ಅಂತ ದೇವ್ರ ಹತ್ರ ಇಟ್ಟು ದೇವ್ರ ಫೋಟೋದಲ್ಲಿ ಹೂವಾಗಲೆಲ್ಲ ಹಳೆ ಹೂವನ್ನೆಲ್ಲ ತೆಗೆದು ಹೊಸ ಹೂವನ್ನು ಇಟ್ಟು ದೇವ್ರ ಮನೆಯಲ್ಲಿ ಊದ್ಬತ್ತಿ ಹಚ್ಚಿರ್ತೀವಲ್ಲ ಆ ಡಸ್ಟ್ ಎಲ್ಲ ಇರ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ. ಸಂಜೆ ಹೊತ್ತಾಗಿರೋದ್ರಿಂದ ಧೂಪ ಬೇಕಾದರೆ ಧೂಪ ಹಾಕ್ಕೋಬೋದು. ಧೂಪ ಹಾಕೋದ್ರಿಂದ ಮನೆಯಲ್ಲಿ ಪಾಸಿಟಿವ್ನೆಸ್ ಇರುತ್ತೆ. ಮನೆಯಲ್ಲಿ ಬ್ಯಾಡ್ ಸ್ಮೆಲ್ ಸಹ ಇರಲ್ಲ. ಗಮ್ಮಂತ ಮನೆಯೆಲ್ಲ ಒಂಥರ ಪಾಸಿಟಿವ್ ಆಗಿರುತ್ತೆ. ಥ್ಯಾಂಕ್ ಯು.